ಅವಳನ್ನ ಇಲ್ಲಿವರೆಗೂ ಬೆಳೆಯೋಕ್ ಬಿಟ್ಟಿದ್ದು ಎಷ್ಟು ದೊಡ್ಡ ತಪ್ಪು ಅಂತ ಗೊತ್ತಾಗ್ತಿದ್ಯಾ? ಪಡ್ಕೊಂಡೆ ಅವಳು ಸಾಮಾನ್ಯದವಳಲ್ಲ ಅಂತ. ಯಾವುದೋ ಕಿತ್ತೋಗಿರೋ ಹಳ್ಳಿಯಿಂದ ಕಬಡ್ಡಿ ಮ್ಯಾಚ್ ಆಡಿ ಈ ಕಾಲೇಜಲ್ಲಿ ಸೀಟ್ ತಗೊಂಡಿದ್ದಾಳೆ ಅಂದ್ರೆ ಸಾಮಾನ್ಯದವಳಲ್ಲ ಅಂತ ಪಡ್ಕೊಂಡೆ. ಇವತ್ತು ನನ್ ಕೆನ್ನೆ ಮೇಲೆ ಕೈ ಮಾಡೋಷ್ಟು ಬೆಳೆದಿದ್ದಾಳೆ. ನಾವು ಅವಳನ್ನ ಬೆಳೆಯೋ ಮೊಳಕೆಯಲ್ಲೇ ಬೇರ್ ಸಮೇತ ಕಿತ್ತು ಕಾಲಡಿಯಲ್ಲಿ ತುಳಿದು ಸಾಯಿಸ್ಬೇಕಿತ್ತು. ಆದ್ರೆ ಈಗ ನಮ್ಮ ಎತ್ತರಕ್ಕೆ ಬೆಳೆದಿದ್ದಾಳೆ, ಇನ್ನೂ ಬೆಳಿತಾಳೆ. ಇದಕ್ಕೇನ್ ಮಾಡ್ತೀರಾ? ನೀವು ಮತ್ತೆ ಮಾಮ್ ಕೈ ಕಟ್ಕೊಂಡು ನಿಂತಿರ್ತೀರಾ? ಶಟ್ ಅಪ್ ಮನಿಕಾ. ಆಲ್ರೆಡಿ ನನ್ನ ಈಗೋನ ಅವಳು ಕೆಣಕ್ ಬಿಟ್ಟಿದ್ದಾಳೆ ಬೇಬಿ. ನೀನು ಮತ್ತಷ್ಟು ನನ್ನನ್ನು ನೊಚ್ಚೆ ಎಬ್ಬಿಸ್ಬೇಡ ಪ್ಲೀಸ್. ಈ ಕಾಮಿನಿನ ಗೊತ್ತಿಲ್ಲದೆ ತಾಗದವ್ರನ್ನೇ ಈ ಭೂಮಿ ಮೇಲೆ ಬದುಕೋದಿಕ್ ನಾನು ಬಿಡೋದಿಲ್ಲ. ಅಂತದ್ರಲ್ಲಿ ನನ್ನ ವಿಷಯ ಗೊತ್ತಿದ್ದು ಮತ್ತೆ ಮತ್ತೆ ನನ್ನ ಕೆಣಕ್ತಾ ಇದ್ದಾಳೆ. ಇವತ್ತೇ ಈ ಭೂಮಿ ಮೇಲೆ ಅವಳ ಕೊನೆ ರಾತ್ರಿ ಬೇಬಿ. ಯಸ್, ಬದುಕಿರ್ಬಾರ್ದು, ಸಾಯಿಸಿ ಅವಳ ಕತ್ತಿನ ಇವತ್ತಿಗೆ ಮುಗಿಸಿ ಅಮ್ಮಮ್ಮ. ಎಸ್ ಬೇಬಿ, ಎಸ್, ಇವತ್ತೇ ಅವಳ ಕಥೆನ ಮುಗಿಸ್ಬೇಕು ಅಂತ ಆಗ್ಲೇ ಹಿಟ್ ಮ್ಯಾನ್ ನ ಅರೇಂಜ್ ಮಾಡಿದ್ದೀನಿ. ಹಿಟ್ ಮ್ಯಾನ? ಎಸ್, ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟಾಗಿದೆ ಎಂದೆ. ಹಾಗಂತ ಕಾಂಜಿ ಪಿಂಜಿಯವರಲ್ಲ, ಪಕ್ಕಾ ಪ್ರೊಫೆಷನಲ್ಸ್. ಅಂದ್ರೆ ಕೆಲಸ ಮುಗಿಯೋವರೆಗೂ, ಹೆಣ ಬೀಳೋವರೆಗೂ ಹಣ ಕೊಟ್ಟರು ಈಸ್ಕೊಳ್ಳೋರಲ್ಲ ಅಂಥವ್ರು. ಯಾರಮ್ಮ ಅವರು? ಎಲ್ಲಿಂದ ಬರ್ತಾರೆ? ಗೊತ್ತಿಲ್ಲ, ಆದ್ರೆ ಅವರು ಸಿಕ್ಕಾಕೋಬಾರ್ದು ಅಂತ ತುಂಬಾ ಜೋಪಾನವಾಗಿರ್ತಾರೆ ಬೇಬಿ. ನಿಜ ಹೇಳ್ಬೇಕು ಅಂದ್ರೆ ಅವರ ಐಡೆಂಟಿಟಿ ನಮಗೂ ಗೊತ್ತಾಗಲ್ಲ. ಆದ್ರೆ ಕೆಲಸ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಇವತ್ತು ಆ ಕಮಲಿ ಕತೆ ಫಿನಿಶ್. ಹಿಂಗೆ ಕಮ್ಲಿ ಸರಿಯಾಗಿ ಮಾಡ್ದೆ ಕಣವಿ. ಸಿಕ್ಕಾಕೊಂಡ್ರು ಅಂತ ಗೊತ್ತಾದ ತಕ್ಷಣ ಅವ್ರ 3 ಜನದ್ದು ಮಕ ನೋಡ್ದ ಹೆಂಗಾಗಿತ್ತು ಅಂತವ. ತಮ್ಮದೇ ಸಾಮ್ರಾಜ್ಯ ಅಂತ ಸ್ಯಾನೆ ಮೆರಿತಾ ಇದ್ರು. ಸಬ್ಬಾಸ್ ಕಮ್ಲಿ. ತಕೋ ಹಾಲು ಕುಡ್ ಮಲ್ಕ. ಅಯ್ಯೋ, ಈ ಖುಷಿಲೇ ನಂಗೆ ಹೊಟ್ಟೆ ತುಂಬೋಯ್ತು ಕಮ್ಲಿ. ನಂಗೆ ಏನೂ ಬೇಡ ಕಣವಿ. ಹಂಗ ಅನ್ಬಾರ್ದು ನಿಂಗೆ. ಹಾಲು ಕುಡ್ ಮಲ್ಕ. ಈಗ ತಾನೇ ಅಜ್ಜಿಗೂ ಕೊಟ್ಬಿಟ್ಟು ಬಂದೀವ್ನಿ. ತಕ್ಕ ಏನಾನ ಕೇಳಿದ್ರಾ? ಇಲ್ಲ, ನಾನು ಏನು ಹೇಳಕ್ ಹೋಗಿಲ್ಲ. ನೀನು ಅಜ್ಜಿ ತಾಕ್ ಹೇಳ್ಬೋದು ಅಂತ ಎಚ್ಚರಿಕೆ ಕೊಟ್ಟಲ್ಲ. ಸೂಪರ್ ಕಮ್ಲಿ. ಇನ್ನೊಂದ್ಕಿತ ಹಿಂಗ್ ಮಾಡಿದ್ರೆ ನಡು ಬೀದಿಗೆ ಬತ್ತೀರ ಅಂದಾಗ ಹಾನಿಕಾ ಮಕ್ಕಕ್ಕೆ ಬಸಿ ಬಳ್ದಂಗ ಆಗಿದ್ ಕಣವಿ. ನಂಗೆ ಅವ್ರು ಯಾರ ವ್ಯಕ್ತಿತ್ವಕ್ಕೂ ನೋವು ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ ನಿಂಗೆ. ಆದರೆ ಏನು ಮಾಡಲಿ ಅವಳು? ಇದೆಲ್ಲ ನನಗೆ ಯಾಕೆ ಅಂತ ನನ್ನ ಸೈಡಿಗೆ ಸರ್ದಾಗ್ಲೆಲ್ಲ ಅವರು ಒಂದೊಂದು ಹೆಜ್ಜೆ ಮುಂದೆ ಮಡಿಕೊಂಡು ಒಯ್ತಾನೆ ಅವ್ರೆ. ನಾನು ಎಷ್ಟು ಅಂತ ಸಹಿಸ್ಕೊಂಡಿರ್ಲಿ. ನನ್ನ ಅವ್ವ ಹೇಳೋಳು ಸಹನೆ ಒಳ್ಳೇದೇಯಾ, ಆದರೆ ಅದನ್ನು ಇಸ್ಕೆರಲ್ಲಿ ಅಳ್ತೆ ಹಾಕ್ಬೇಕು ಅಂತ. ಆವಾಗ ನಂಗೆ ಅದು ಅರ್ಥ ಆಯ್ತಿರ್ಲಿಲ್ಲ. ಈಗ ಅದೇನು ಅಂತ ಅರ್ಥ ಆಯ್ತೈತೆ. ಇಂಥವ್ರ ತವೆಲ್ಲ ನಾವು ಸ್ಯಾನೆ ಸಹನೆಯಿಂದ ಇದ್ರೆ ನಮ್ಮ ಕತೆನೇ ಮುಗಿಸ್ಬಿಡ್ತಾರೆ ಅಲ್ವಾ? ನೀವು ಈಟೊತ್ತವರೆಗೂ ಸರಿಯಾಗೇ ಮಾತಾಡ್ತಿದ್ಲು. ಆಟ ಬಿರ್ನೆ ಮಲ್ಕೊಂಬಿಟ್ಟವಳೆ. ಸ್ಯಾನೆ ಕೆಲಸ ಮಾಡಿ ಸುಸ್ತಾಗಿರ್ಬೇಕು. ಅಯ್ಯೋ ಪೆದ್ದಿ, ಅವಳು ಸುಸ್ತಾಗಿ ನಿದ್ದೆ ಮಾಡಿಲ್ಲ ಕಣೆ. ನೀನ್ ಕೊಟ್ಟ ಹಾಲನ್ನ ಕುಡಿದು ನಿದ್ದೆ ಮಾಡಿದಾಳೆ. ಹಾ, ಇದೇ ಹಾಲನ್ನೇ ಅಲ್ವಾ ನೀನು ಅನ್ನಪೂರ್ಣ ಅತ್ತೆಗೂ ಕೊಟ್ಟಿರೋದು?
ಅವರು ಇಷ್ಟೊತ್ತಿಗೆ ನಿದ್ದೆ ಮಾಡಿರ್ತಾರೆ. ಇನ್ನು ನಿನ್ನನ್ನು ಕಾಪಾಡೋದಕ್ಕೆ ಯಾರೂ ಇಲ್ಲ ಕಣೆ ಕೆಸ್ರಿನ ಕಮಲಿ. ಸಾಯಿ. ಯಾರು ನೀನು? ಯಾರೋ ನೀನು? ನಿಂಗೆ 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 ಎದ್ದೇಳು. ಆಚೆ ಆಚೆ ಯಾರನ್ನ ಬನ್ನಿ. ಏನಾಗ್ಬೇಕು ನಿಂಗೆ? ಯಾಕೆ ಇಲ್ಲಿಗೆ ಬಂದಿದ್ಯಾ? ಸರ್ 2 ಮೊಳ ಮಲ್ಲಿಗೆ ಹೂವು ಕೊಡಿ. ಇನ್ನೊಂದು 2 ನಿಮಿಷ ಲೇಟಾಗಿ ಬಂದಿದ್ರು ಹೊಂಟೋಗ್ತಿದ್ದೆ. ಇವತ್ತು ಯಾರು 10 ರೂಪಾಯಿ ಡಿಸ್ಕೌಂಟ್ನವ್ರು ಬರಲಿಲ್ಲ ಅಂದ್ಕೊಂಡೆ. ಸರಿಯಾದ ಸಮಯಕ್ಕೆ ನೀವು ಬಂದ್ರಿ. 10 ರೂಪಾಯಿ ಡಿಸ್ಕೌಂಟಾ? ನನ್ನ ಅಂಗಡಿ ಮುಚ್ಚೋಕ್ಕೆ 5 ನಿಮಿಷ ಮುಂಚೆ ಯಾರೇ ಬಂದ್ರು 10 ರೂಪಾಯಿ ಡಿಸ್ಕೌಂಟ್ ಅವ್ರಿಗೆ. ವಿಚಿತ್ರವಾಗಿದೆಯಲ್ಲ, ಅದ್ಯಾಕೆ ಹಂಗೆ? ಸಾಮಾನ್ಯವಾಗಿ ಇಷ್ಟೊತ್ತಲ್ಲಿ ಹೂ ತೊಗೊಳೋರು ಯಾರು ಹೇಳಿ? ಮನೆಗೆ ಲೇಟಾಗಿ ಹೆಂಡತಿ ಬೈತಾಳಲ್ಲ ಅಂತ ಹೂ ತೊಗೊಳ್ಳೋರು. ಪಾಪ ಮೊದಲೇ ಹೆಂಡತಿ ಹತ್ರ ಬೈಸ್ಕೊಬೇಕು, ಅವ್ರಿಗೆ ಯಾಕೆ ಜಾಸ್ತಿ ರೇಟು? ಓಹೋ, 1 ಮೊಳ ಮಲ್ಲಿಗೆ ಹೂದಲ್ಲಿ ಇಷ್ಟೊಂದು ರಾಜಕೀಯ ಇದೆಯಾ? ಗ್ರೇಟ್. ಆದರೆ ಸರ್, ನನಗಿನ್ನೂ ಮದುವೆ ಆಗಿಲ್ಲ. ನಾನು ಹೂವು ತೊಗೊತಾ ಇರೋದು ನಮ್ಮ ಹುಡುಗಿಗೋಸ್ಕರ. ಇದೇನಪ್ಪ ವಿಚಿತ್ರವಾಗೈತೆ, ಇಷ್ಟೊತ್ತಲ್ಲಿ ಹುಡುಗಿನ? ಹಾಂ, ನಮ್ಮ ಹುಡುಗಿಗೆ ಪ್ರಪೋಸ್ ಮಾಡೋಣ ಅಂತ. ವಾರೇ ವಾ, ಸೂಪರ್ ಸರ್ ನೀವು. ಯಾಕೆ ಸರ್? ಇಷ್ಟೊಷ್ಟು ಸರ್ವೀಸಲ್ಲಿ ಪ್ರಪೋಸ್ ಮಾಡೋದಕ್ಕೆ ಮಲ್ಲಿಗೆ ಹೂವು ಕೊಡ್ತಿರೋರು ನೀವು ಒಬ್ಬರೇನೆ. ಪಕ್ಕ ಪಾಸ್ ಆಗುತ್ತೆ ಹೋಗಿ. ಹಂಗಂತೀರಾ? ಎಷ್ಟಾಯಿತು? ಇದಕ್ಕೆ ಕಾಸು ತಗೊಂಡ್ರೆ ಪರಮಾತ್ಮ ಮೆಚ್ಚಕ್ಕಿಲ್ಲ. ಲವ್ ಪಾಸ್ ಆದಮೇಲೆ ನಿಮ್ಮವ್ರನ್ನು ಕರ್ಕೊಂಬಂದು ಹೂ ತೊಗೊಂಡೋಗಿ ಹಾಕಿ ತಗೋತೀನಿ. ಆಲ್ ದಿ ಬೆಸ್ಟ್. ನಿಮ್ಮ ಮಾತು ನಿಜ ಆಗಲಿ. ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ 2 ಸ್ವೀಟ್ ಬಾಕ್ಸ್ ಜೊತೆ ಬರ್ತೀನಿ. ಬರ್ತೀನಿ ಸರ್. ಕಮಲಿ ಅವರೇ, ಇಷ್ಟು ದಿನ ನನ್ನ ಮನಸ್ಸಿಗೆ ಮಾತ್ರ ಗೊತ್ತಿದ್ದಂಥ ಪ್ರೀತಿನ ಇವತ್ತು ಈ ಬಾಕ್ಸಲ್ಲಿ ತುಂಬ್ಕೊಂಡು ಬರ್ತಿದ್ದೀನಿ. ಈ ಬಾಕ್ಸ್ ನಿಮಗೆ ಉಡುಗೊರೆ ಆಗುತ್ತೋ ಅಥವಾ ನನಗೆ ಹೊರೆ ಆಗುತ್ತೋ ಅದು ನೀವು ಕೊಡೋ ಉತ್ತರದಲ್ಲಿದೆ. ಅಜ್ಜಿ, ಅಜ್ಜಿ ಯಾರನ್ನ ಕಾಪಾಡಿ. ಚಂದ್ರ ಸರ್, ನನ್ನ ಕೊಲೆ ಮಾಡಕ್ ಬಂದವರ ಕಾಪಾಡಿ. ಚಂದ್ರ ಸರ್, ಅಜ್ಜಿ. ಚಂದ್ರ ಸರ್, ಚಂದ್ರ ಸರ್.
ಅಜ್ಜಿ, ಚಂದ್ರಕಾಂತ್ ಸರ್. ಈಟೆಲ್ಲ ಕೂಗಾಡಿದ್ರು ಯಾಕೆ ಯಾರುವೆ ಬತ್ತಿಲ್ಲ? ಯಾರುವೆ ನಿದ್ದೆಯಿಂದ ಎದ್ದು ಬತ್ತಿಲ್ಲ ಅಂತಂದ್ರೆ ಎಲ್ರಿಗೂ ನನ್ನ ಆಗೈತಾ? ಕೆಲವೇ ಸೆಕೆಂಡ್ಸಲ್ಲಿ ಸತ್ತೋಗ್ತಾಳೆ ಮಾಮ್. ಏನಂತೀರಾ? ಬೇಬಿ, ನನಗೇನೋ ಅವಳು ಈಗಾಗಲೇ ಸತ್ತೋಗಿರ್ತಾಳೆ ಅಂತ ಅನ್ನಿಸ್ತಿದೆ. ಇನ್ನೂ ಇಲ್ಲ ಮಾಮ್, ಬನ್ನಿ ನೋಡೋಣ. ಮಾಮ್, ಅವಳ ಕೊನೆ ಮೂಮೆಂಟ್ಸ್ ನೋಡೋ ಮಜಾನೇ ಬೇರೆ. ನನ್ನ ಆಪೋಸಿಟ್ ಆಗಿ ಪ್ರತಿ ಸಲ ಎದುರಿಸೋ ಅವಳ ಉಸಿರು ಈಗ ನನ್ನ ಕಣ್ಣು ಮುಂದೆನೇ ಅವಳ ದೇಹ ಬಿಟ್ಟು ಹೋಗೋದನ್ನ ನಾನು ನೋಡಬೇಕು. ಊರ್ಮಿ, ನೀವು ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಏನಾಯ್ತು ಮಾಮ್? ಇಲ್ಲಿ ನಿಂತ್ಕೊಂಡಿಬ್ರು ಏನ್ ಮಾಡ್ತಿದ್ದೀರೋ? ಅಮ್ಮಮ್ಮ, ಐ ವಾಂಟ್ ಟು ಸಿ ಹರ್ ಸಫರ್. ಐ ವಾಂಟ್ ಟು ಸಿ ಹರ್ ಡೈ. ಇಲ್ಲ ಬೇಬಿ, ನಾವಿಲ್ಲಿರೋದು ಸೇಫ್ ಅಲ್ಲ. ಸಪೋಸ್ ಚಂದ್ರು ಏನಾದರೂ ಮೇಲ್ ಬಂದು ನೋಡ್ಬಿಟ್ರೆ ಅವನಿಗೆ ಡೌಟ್ ಬರುತ್ತೆ. ನಾವ್ಯಾಕೆ ಅದಕ್ಕೆ ಅವಕಾಶ ಕೊಡಬೇಕು ಹೇಳು? ಈ ಘಟನೆ ನಡೆದಾಗ ನಾವ್ಯಾರೂ ಇಲ್ಲಿಲ್ಲ ಅಂತ ಆಗಬೇಕು. ಎಲ್ಲಿಗೆ ಮಾಮ್? ಅಯ್ಯೋ ಕರ್ಮ, ಆಗ್ಲಿಂದ ಅದನ್ನೇ ಹೇಳ್ತಾ ಇದ್ದೀನಿ, ಮತ್ತೆ ಎಲ್ಲಿಗೆ ಮ್ಯಾಮ್? ಹಾ, ಬನ್ನಿ ಬನ್ನಿ. ಬೇಗ ಬನ್ನಿ. ಆ ಹಳ್ಳಿ ಗುಗ್ಗು ಕಮಲಿ ಈ ತಾನೇ ಹೀಗೆ ಹೋದ್ಲು. ಈಗ ನಾವು ತಪ್ಪಿಸ್ಕೊಂಡು ಹೋಗೋದಕ್ಕೂ ಒಳ್ಳೆ ಸಮಯ. ಬಂದವ್ರಿಗೂ ಕೆಲಸ ಮಾಡೋದಕ್ಕೆ ಫ್ರೀಡಮ್ ಆಗಿರುತ್ತೆ. ಬನ್ನಿ ಬೇಗ. ಎದ್ದೇಳಿ ಅನ್ನಪೂರ್ಣಮ್ಮನವರೇ,
ನಾನು ನಿಮ್ಮನ್ನು ಎಚ್ಚರಿಸಕ್ಕೆ ಬಂದಿದ್ದೀನಿ. ನಿಮ್ಮ ಮನೆ, ನಿಮ್ಮ ಮೊಮ್ಮಗಳು ಮತ್ತೆ ನಿಮ್ಮ ಗಂಡ ಅಪಾಯದಲ್ಲಿದ್ದಾರೆ ಅನ್ನಪೂರ್ಣಮ್ಮ. ಎದ್ದೇಳಿ, ಅವರನ್ನು ಕಾಪಾಡುವುದು ನಿಮ್ಮ ಕರ್ತವ್ಯ. ಬೇಗ ಹೋಗಿ, ನಿಮ್ಮ ಮೊಮ್ಮಗಳು ಅಪಾಯದಲ್ಲಿದ್ದಾಳೆ. ಹೌದು ಅನ್ನಪೂರ್ಣಮ್ಮ, ನಿಮ್ಮ ಮೊಮ್ಮಗಳು ಅಪಾಯದಲ್ಲಿದ್ದಾಳೆ. ಇಲ್ಲ ಇಲ್ಲ, ನನ್ನ ಮೊಮ್ಮಗಳಿಗೆ ಏನೂ ಆಗಲ್ಲ. ಅಪಾಯ ಅಪಾಯ ಇಲ್ಲ, ಅವಳಿಗೇನೂ ಆಗಲ್ಲ. ಅವಳಿಗೆ ಯಾವ ಅಪಾಯನೂ ಆಗಲ್ಲ. ನನ್ನ ಮಗಳಿಗೆ ಏನೂ ಆಗಲ್ಲ. ಕಮಲಿ, ನನ್ನ ಮನೆಯಲ್ಲಿ ನನ್ನ ಮೊಮ್ಮಗಳ ಪ್ರಾಣಕ್ಕೆ ಅಪಾಯ ಇದೆ. ನನ್ನ ಬಿಟ್ಟರೆ ಈಗ ಅವಳನ್ನ ಕಾಪಾಡೋದಕ್ಕೆ ಯಾರೂ ಇಲ್ಲ. ಕಮಲಿಗೆ ಏನು ಆಗಬಾರ್ದು. ನನ್ನ ಪ್ರಾಣನೇ ಹೋದ್ರೂ ಪರವಾಗಿಲ್ಲ, ನನ್ನ ಮೊಮ್ಮಗಳಿಗೆ ಏನು ಆಗಬಾರ್ದು. ದೇವ್ರೆ ಕಾಪಾಡವ. ಯಾಕೆ ನನ್ನ ಮ್ಯಾಗ ದಾಳಿ ಮಾಡಕ್ ಬಂದವರೋ ಗೊತ್ತಿಲ್ಲ, ಯಾರು ಅಂತಾನೂ ಗೊತ್ತಿಲ್ಲ. ನೀನೆ ಅವ ಮಲೆ ಮರವ, ನೀನೇ ಯಾರು ನನ್ನ ಕಳ್ಸಿ ನನ್ನ ಕಾಪಾಡ್ಬೇಕವ.